ಇನ್ನು ಬಿಬಿಎಂಪಿ ಅಧಿಕಾರಿಗಳ ವಿಚಾರಕ್ಕೆ ಬರೋದಾದ್ರೆ ಡೆಂಗ್ಯೂ ವಿಷಯದಲ್ಲಿ ಯಾವ ರೀತಿ ಅಲರ್ಟ್ ಆಗಿತ್ತು ಅಂತ ಕೊನೆಗೂ ಈಗ ಬುದ್ಧಿ ಕಲ್ತಿದ್ದಾರೆ ಅಧಿಕಾರಿಗಳು. ಯಾಕಂದ್ರೆ ಡೆಂಗ್ಯೂ ಜಾಸ್ತಿ ಆಗ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ಅಲರ್ಟ್ ಆಗಬೇಕಾಗಿತ್ತು, ಅದಕ್ಕೆ ಅಗತ್ಯ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಡೆಂಗ್ಯೂ ಬರದ ರೀತಿ, ಸೊಳ್ಳೆಗಳು ಉತ್ಪತ್ತಿ ಆಗದ ರೀತಿ ಒಂದಷ್ಟು ಎಚ್ಚರಿಕೆ ವಹಿಸಬೇಕಾಗಿತ್ತು. ಹಾಗಾಗ್ಲಿಲ್ಲ, ಯಾಕಂದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದಾಗ ಬಿಬಿಎಂಪಿ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇತ್ತು. ಡೆಡ್ಲಿ ಡೆಂಗ್ಯೂ ಹಾಟ್ಸ್ಪಾಟ್ ಆಗಿದ್ದಂತಹ ಕಸಗಳನ್ನ ಈಗ ಬಿಬಿಎಂಪಿ ತೆರವು ಮಾಡಿದೆ. ಈಗ ಅಲರ್ಟ್ ಆಗಿದೆ. ನೀರಿನಿಂದ ತುಂಬಿ ತುಳುಕ್ತಾ ಇತ್ತು ಬಿಬಿಎಂಪಿ ಕಚೇರಿ. ಬೇರೆ ಕಡೆ ಬಿಬಿಎಂಪಿ ಯಾವ ರೀತಿ ಕ್ರಮ ತೆಗೆದುಕೊಂಡಿದೆ ಅಂತ ನೋಡ್ತಾ ಹೋದ್ವಿ, ಆದ್ರೆ ಬಿಬಿಎಂಪಿ ಕಚೇರಿಯ ಆವರಣದಲ್ಲಿ ಹೇಗಿದೆ ಅಂತ ನೋಡಿದಾಗ ನಿಜಕ್ಕೂ ಶಾಕ್ ಆಗಿತ್ತು. ಕಳೆದ ಕೆಲವು ದಿನಗಳ ಹಿಂದೆ ಇದೇ ಜಾಗವನ್ನ ನಾವು ನಿಮಗೆ ತೋರಿಸಿದ್ವಿ. ಅಲ್ಲಿ ಒಂದಷ್ಟು ಬೇಡದೇ ಇರುವಂತ ವಸ್ತುಗಳನ್ನ ರಾಶಿ ರಾಶಿ ಹಾಕಿದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಎರಡೂ ದೃಶ್ಯ ಇದೆ. ಯಾವ ರೀತಿ ಅಲ್ಲಿ ಕಸಗಳ ರಾಶಿಯನ್ನ ಬಿಬಿಎಂಪಿ ಹಾಕಿತ್ತು ಅಂತ. ಯಾವ್ಯಾವುದೋ ಬೇಡದ ವಸ್ತುಗಳು ಅಲ್ಲಿತ್ತು, ಒಂದಷ್ಟು ಬ್ಲಾಕ್ಗಳಿತ್ತು, ಅದರಲ್ಲಿ ನೀರು ನಿಲ್ತಾ ಇತ್ತು, ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗತ್ತೆ ಅಂತ ಸಂದರ್ಭದಲ್ಲಿ ಬಿಬಿಎಂಪಿ ಕಣ್ಮುಂದೆ ಇರುವಂತಹ ಕಸದ ರಾಶಿಯನ್ನ ಕ್ಲೀನ್ ಮಾಡಿಲ್ಲ. ಇದು ವಿಚಿತ್ರ ಅನ್ನಿಸ್ತಾ ಇತ್ತು ಯಾರಿಗೂ ಕೂಡ ನೋಡಿದವರಿಗೆ. ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ ವರದಿ ಪ್ರಸಾರವಾದ ನಂತರ ಎಚ್ಚೆತ್ಕೊಂಡಂತಹ ಬಿಬಿಎಂಪಿ ಕ್ಲಿಯರ್ ಮಾಡಿದೆ. ಈಗ ಹೇಗಿದೆ ನೋಡಿ ಆ ಜಾಗ. ಅಲ್ಲಿ ನೀರ್ ನಿಲ್ಲೋದಾಗ್ಲಿ, ಸೊಳ್ಳೆಗಳು ಉತ್ಪತ್ತಿ ಆಗೋದಾಗ್ಲಿ ಏನೂ ಅನ್ಸಲ್ಲ. ಆದ್ರೆ ಪಕ್ಕದ ದೃಶ್ಯ ನೋಡಿ, ಇದು 2 ದಿನದ ಹಿಂದೆ ಬಿಬಿಎಂಪಿ ಆವರಣದಲ್ಲಿ ರಾಶಿ ರಾಶಿ ಬಿದ್ದಂತಹ ಕಸ ಆಗಿತ್ತು. ಎಲ್ಲಿಂದಲೋ ತಂದು ಹಾಕಿದಂತ ಒಂದಷ್ಟು ವಸ್ತುಗಳು, ಅದು ಬೇಡದೇ ಇರುವಂತಹ ವಸ್ತು. ಆದ್ರೆ ಮಳೆಗಾಲದಲ್ಲಿ ಮಳೆ ಬಂದು ಅದರಲ್ಲಿ ನೀರು ನಿಂತಿರುತ್ತೆ, ಅಲ್ಲೇ ಸೊಳ್ಳೆಗಳು ಹುಟ್ಟತ್ತೆ. ಬಿಬಿಎಂಪಿ ಕಚೇರಿಗೆ ಸಾವಿರಾರು ಜನ ಬರ್ತಾರೆ ಏನೇನೋ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಅಂತ. ಅಧಿಕಾರಿಗಳಿರ್ತಾರೆ, ಅವರು ಕೂಡ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊಳ್ಳೆಗಳಿಂದ ಅವರಿಗೂ ಸಮಸ್ಯೆ ಆಗುತ್ತೆ. ಆದ್ರೆ ಬಿಬಿಎಂಪಿ ಇದನ್ನೇ ನಿರ್ಲಕ್ಷ್ಯ ಮಾಡಿತ್ತು. ಈಗ ಅಲರ್ಟ್ ಆಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿ ನಂತರ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಇಲ್ಲಿಯವರೆಗೆ 7600 ಡೆಂಗಿ ಪ್ರಕರಣಗಳು ದಾಖಲಾಗಿದ್ದರೆ ಬೆಂಗಳೂರು ಒಂದರಲ್ಲೇ 1908 ಡೆಂಗಿ ಪ್ರಕರಣಗಳು ದಾಖಲಾಗಿದೆ. ಇನ್ನು ಬಿಬಿಎಂಪಿ ಕೂಡ ಸಾಕಷ್ಟು ಕಡೆಗಳಲ್ಲಿ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಈಗ ಆಲ್ರೆಡಿ ಪ್ರಚಾರವನ್ನು ಮಾಡ್ತಾ ಇದೆ. ಆದರೆ ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲೇ ಡೆಂಗಿ ವಿಚಾರವಾಗಿ ಗಮನವನ್ನು ಹರಿಸಲಿಲ್ಲ ಅನ್ನುವಂತಹ ಸುದ್ದಿಯನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿತ್ತರಿಸಿತ್ತು. ಜುಲೈ 5ರಂದು ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿದ್ದಂತಹ ಕಸದ ರಾಶಿಯನ್ನು ತೋರಿಸಿ, ಈ ಕಸದ ರಾಶಿಯನ್ನು ಫಸ್ಟ್ ಬಿಬಿಎಂಪಿ ಅಧಿಕಾರಿಗಳು ಕ್ಲೀನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುವರ್ಣ ನ್ಯೂಸ್ ಕೂಡ ವರದಿಯನ್ನು ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ಲೀನನ್ನು ಮಾಡಿದ್ದಾರೆ. ಸದ್ಯಕ್ಕೆ ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈ ಜಾಗ ಏನಿದೆ, ಈ ಜಾಗದಲ್ಲಿ ಡಂಪಿಂಗ್ ಆ್ಯಡ್ ಆಗಿದ್ದಂಥದ್ದು, ಹಳೆಯ ವಸ್ತುಗಳನ್ನು ತೆಗೆದುಕೊಂಡು ಬಂದು ಇಲ್ಲೆಲ್ಲವೂ ಕೂಡ ತುಂಬಿದ್ರು. ಈಗ ಮುಂಗಾರು ಶುರುವಾಗಿದೆ, ಮಳೆ ಶುರುವಾಗಿದೆ, ಮಳೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಜಾಗದಲ್ಲಿ ಇದ್ದಂತಹ ವಸ್ತುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಈ ನೀರು ತುಂಬಿಕೊಂಡ್ರೆ ಇಲ್ಲಿಗೆ ಸಾಕಷ್ಟು ಜನ ಕೆಲಸಕ್ಕಾಗಿ ಬರ್ತಾರೆ, ಸಾಕಷ್ಟು ಜನ ಅವರ ಬೇರೆ ಬೇರೆ ಪರ್ಸನಲ್ ಕೆಲಸಗಳಿರುತ್ತೆ, ಅಧಿಕಾರಿಗಳನ್ನು ಮೀಟ್ ಮಾಡೋದಿರುತ್ತೆ. ಆ ಕೆಲಸಕ್ಕೆ ಬಂದಂಥವರು ಅಧಿಕಾರಿಗಳಿಗಾಗಿ ಈ ಬಿಬಿಎಂಪಿಯ ಕಚೇರಿಯಲ್ಲಿ ವೆಯ್ಟ್ ಮಾಡುವಂತಹ ಸಂಭವ ಇರುತ್ತೆ. ಈ ಟೈಮಲ್ಲಿ ಬೆಳಗ್ಗಿನ ಟೈಮೇ ಡೆಂಗ್ಯೂ ಸೊಳ್ಳೆಗಳು ಕಚ್ಚುವಂಥ ಕಾರಣಕ್ಕಾಗಿ ಅವರಿಗೆ ಡೆಂಗ್ಯೂ ಬರುವಂತಹ ಸಾಧ್ಯತೆ ಇರುತ್ತೆ. ಅದು ಮಾರಣಾಂತಿಕ ಕೂಡ ಆಗಬಹುದು ಅಂತ ಹೇಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿಯನ್ನು ಬಿತ್ತಾರ ಮಾಡಿತ್ತು. ಆ ಸುದ್ದಿ ಬಿತ್ತಾರವಾದಂತಹ ಕೇವಲ 2 ದಿನದಲ್ಲೇ ಈಗ ಆಲ್ರೆಡಿ ಕ್ಲೀನ್ ಮಾಡುವಂತಹ ಕೆಲಸವನ್ನು ಬಿಬಿಎಂಪಿ ಮಾಡಿದೆ. ಇನ್ನಾದರೂ ಬಿಬಿಎಂಪಿ ಎಚ್ಚೆತ್ತುಕೊಂಡಿರುವಂಥದ್ದು ಖುಷಿಯ ವಿಚಾರ. ಇದರ ಜೊತೆಗೆ ಕೇವಲ ಮಾಧ್ಯಮಗಳು ವರದಿಯನ್ನು ಬಿತ್ತರಿಸಿದಂತಹ ನಂತರವಷ್ಟೇ ಅವರು ಕ್ರಮ ತೆಗೆದುಕೊಳ್ಳೋದಲ್ಲ, ಅದಕ್ಕೂ ಮುಂಚೆಯೇ ಕ್ಲೀನ್ನೆಸ್ ಅನ್ನು ಮೇಂಟೈನ್ ಮಾಡುವಂತಹ ಕೆಲಸವನ್ನು ಬಿಬಿಎಂಪಿ ಅಧಿಕಾರಿಗಳು ಮಾಡಬೇಕು. ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಕ್ಲೀನ್ನೆಸ್ ಅನ್ನು ಮಾಡಬೇಕಾಗುತ್ತೆ. ನಾನಾ ಭಾಗಗಳಲ್ಲಿ ಕಸದ ರಾಶಿಗಳು ಇನ್ನೂ ಕೂಡ ಹಾಗೇ ಇದೆ. ಅವುಗಳ ಕಡೆ ಕೂಡ ಬಿಬಿಎಂಪಿ ಗಮನಹರಿಸಿ ಇದೇ ರೀತಿಯಾಗಿ ಕ್ಲೀನ್ ಮಾಡುವಂಥ ಕೆಲಸ ಮಾಡಿದರೆ ಡೆಂಗಿ ಹರಡದೇ ರೀತಿಯಲ್ಲಿ ತಡೆಗಟ್ಟಬಹುದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಬಿಬಿಎಂಪಿಯ ಆವರಣ ಸ್ವಚ್ಛ ಆಗಿದೆ. ಇನ್ನೂ ಹಲವು ಸರ್ಕಾರಿ ಶಾಲೆಗಳ ಸುತ್ತಮುತ್ತ ಹಾಗೇ ಇದೆ. ಅತ್ತ ಕೂಡ ಗಮನ ಹರಿಸಲಿ, ಆದಷ್ಟು ಬೇಗ ಎಲ್ಲವೂ ಸ್ವಚ್ಛವಾಗಲಿ, ಡೆಂಗ್ಯೂ ಮುಕ್ತ ರಾಜ್ಯ ಆಗಲಿ ಅನ್ನೋದು ನಮ್ಮ ಕಳಕಳಿ. ಆದರೆ ಯಾಕೋ ಹಾಗಾಗ್ತಿಲ್ಲ ಅಂತ ಅನ್ಸುತ್ತೆ. ಇದು ನಾವು ಬೆಂಗಳೂರಿನ ವಿಚಾರ ಗಮನಿಸಿದ್ವಿ. ಆದರೆ ಗದಗದಲ್ಲಿ ಏನಾಗ್ತಾ ಇದೆ? ಗದಗ ಜಿಲ್ಲೆಯಲ್ಲಿ ಡೆಂಗ್ಯೂ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಗದಗ ತಾಲೂಕಿನ ಶಿರುಂಜ ಗ್ರಾಮದಲ್ಲಿ ಡೆಂಗ್ಯೂ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ನಿನ್ನೆ ಇದೇ ಗ್ರಾಮದ 5 ವರ್ಷದ ಮಗು ಡೆಂಗ್ಯೂಗೆ ಬಲಿಯಾಗಿದೆ. ತೊಟ್ಟಿ, ನೀರಿನ ಹೂಜಿ ಖಾಲಿ ಮಾಡಿ ಅಂತ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ತೆರಳಿ ಅಧಿಕಾರಿಗಳು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರ ಜೊತೆಗೆ ತೆರಳಿ ಡೆಂಗ್ಯೂ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಬಹಳ ಪ್ರಮುಖವಾದಂತಹ ಬೆಳವಣಿಗೆ ಇದು. ಜಾಗೃತಿ ಮೂಡಿಸುವಂತಹ ಕಾರ್ಯ ಆಗಲೇಬೇಕಾಗಿದೆ. ಯಾಕಂದ್ರೆ ಜನರಿಗೆ ಅರಿವಿರಲ್ಲ. ಮಳೆ ನೀರು ನಾವಿಲ್ಲಿ ಹಿಡಿದಿಟ್ಕೋತೀವಿ, ಸ್ವಚ್ಛ ನೀರಲ್ವಾ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದ್ರೆ ಅದೇ ನೀರು ಸಂಗ್ರಹವಾಗಿ 2-3 ದಿನ ಕಳೆದ್ರೆ
ಆ ನೀರಿನಲ್ಲಿ ಹಗಲು ಹೊತ್ತೆಯೇ ಸೊಳ್ಳೆ ಬಂದು ಆ ಸೊಳ್ಳೆ ನಮಗೆ ಕಚ್ಚಿದಲ್ಲಿ ಡೆಂಗ್ಯೂ ಬರುವಂತಹ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಈ ರೀತಿ ಸಂಗ್ರಹಿಸಿಡಬೇಡಿ. ನೀರು ಸಂಗ್ರಹವಾದರೆ ತೊಟ್ಟಿಗಳಲ್ಲಿ ಅಥವಾ ಹೂವಿನ ಕುಂಡಗಳಲ್ಲಿ ಅದು ಬಹಳ ದೊಡ್ಡ ಸಮಸ್ಯೆಯನ್ನು ತಂದೊಡ್ಡುತ್ತೆ ಎನ್ನುವಂತಹ ಜಾಗೃತಿಯನ್ನ ಆಶಾ ಕಾರ್ಯಕರ್ತರೊಂದಿಗೆ ತೆರಳಿ ಅಧಿಕಾರಿಗಳು ಜನರಲ್ಲಿ ಮೂಡಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಗದಗ ಜಿಲ್ಲೆಯ ಚಿತ್ರಣ ನೋಡ್ತಾ ಇದ್ದೀವಿ. ಗದಗ ಜಿಲ್ಲೆಯಲ್ಲಿ ಡೆಂಗಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ವರ್ಷದ ಬಾಲಕ ಶಿರುಂಜ ಗ್ರಾಮದಲ್ಲಿ ಮೃತಪಟ್ಟಿದ್ರು. ಇದಾದ ನಂತರ ಅಲರ್ಟ್ ಆಗಿರ್ತಕ್ಕಂತಹ ಇಲಾಖೆ, ವೈದ್ಯಕೀಯ ಇಲಾಖೆ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಆಶಾ ಕಾರ್ಯಕರ್ತರು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಮಸ್ಥರಲ್ಲಿ ಅರಿವನ್ನು ಮೂಡಿಸುವಂಥ, ಅಂದರೆ ಸಂಗ್ರಹವಾದಂಥ ನೀರನ್ನು ತೆರವುಗೊಳಿಸೋದಾಗಿರಲಿ, ಈ ಡೆಂಗಿ ಪ್ರಕರಣಗಳು ಯಾವ ರೀತಿ ಬೆಳಕಿಗೆ ಬರುತ್ತೆ ಅದರ ಬಗ್ಗೆ ಮಾಹಿತಿ, ಮುಂಜಾಗ್ರತಾ ಕ್ರಮವನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲ ವೈದ್ಯರ ತಂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ನಾವು ಆರೋಗ್ಯ ಇಲಾಖೆಯಿಂದ ಜಾಗೃತಿಯನ್ನು ಮಾಡ್ಕೊತಾನೆ ಬಂದೀವಿ ಸರ್. ಈಗೂ ಮಾಡತ್ತೀವಿ, ಮೊದಲಿಂದನೂ ಮಾಡಕತ್ತೀವಿ. ಪ್ರತಿ ತಿಂಗಳು ಏನಪ್ಪ ಅಂತಂದ್ರೆ ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ 2 ಸುತ್ತಿನ ಲಾರ್ವಾ ಸಮೀಕ್ಷೆ ಅಂತ ಮಾಡ್ತಾರೆ. ಲಾರ್ವಾ ಅಂತಂದ್ರೆ ಸೊಳ್ಳೆ ಮರಿಗಳಿವು. ಇವು ಸೊಳ್ಳೆಯ ಹಂತಗಳಿರ್ತವೆ, 4 ಹಂತಗಳಿರ್ತವೆ: ಎಗ್, ಲಾರ್ವಾ, ಪ್ಯೂಪಾ ಮತ್ತು ವಯಸ್ಕ ಸೊಳ್ಳೆ ಅಂಥೇಳಿ. ಅದನ್ನು ಲಾರ್ವಾ ಹಂತದೊಳಗೆ ನಾವು ಕಂಡು ಹಿಡಿದು ಅದು ಮುಂದೆ ಸೊಳ್ಳೆ ಆಗೋದನ್ನು ನಾವು ತಡಿಬೋದು. ಅದು ಎಲ್ಲಿ ಆಕೈತಪ್ಪ ಅಂತಂದ್ರೆ ನಾವು ಹೊರಗೆ ಹೆಚ್ಚಿಗೆ ಶುದ್ಧವಾದಂತಹ ನೀರೊಳಗೆ ಈ ಇಡೀ ಸೊಳ್ಳೆ, ಡೆಂಗಿಗೆ ಕಾರಣ ಆದಂಥ ಇಡೀ ಸೊಳ್ಳೆ ನಾವು ಕಂಡು ಬರ್ತೈತಿ. ಡ್ರಮ್ ಇರ್ಬೋದು, ಈಗ ಹೊರಗೆ ನಾವು ಕುಡಿದು ಬಿಸಾಕಿರ್ತೀವಿ, ಎಳ್ನೀರು ಇರ್ಬೋದು, ಆಮೇಲೆ ಮುಡ್ಕ ಸಾಮಾನು ಹೊರಗೆಲ್ಲ ಒಗೆದಿರ್ತೀವಿ ನಾವು, ಮುಂದೆ ರೇಟ್ ಬಂದಾಗ ಮಾರ್ಬೋದಪ್ಪ ಅಂತೇಳಿ ಅದ್ರೊಳಗೆ ಸತ ಆಗ್ತೈತಿ. ಆಮೇಲೆ ಟೈರ್ ಹೊರಗೆ ಬಿಸಾಕಿರ್ತೀವಿ ನಾವು, ಟೈರನ್ನು ಉಪಯೋಗಕ್ಕೆ ಬಾರದಂತಹ ಟೈರ್ಗಳಿರ್ತವೆ, ಅವುಗಳನ್ನ ಬಿಸಾಕಿರ್ತೀವಿ, ಅದರೊಳಗೆ ಸತ ಇದು ಕಂಡು ಬರ್ತೈತಿ. ಸೊಳ್ಳೆ ಮೊಟ್ಟೆ ಇಟ್ಟು ಅದರೊಳಗೆ ಕಂಡು ಬರ್ತೈತಿ. ಈಗ ನಾವು ಸಮೀಕ್ಷೆ ಮಾಡಿ ನೋಡಿದಾಗ ಇಲ್ಲೆಲ್ಲಿ ನಮಗೆ ಅಂಥ ಹೆಚ್ಚಿನ ಪ್ರಮಾಣದೊಳಗೆ ನಮ್ಗೆ ಸೊಳ್ಳೆ ಮರಿಗಳು ಕಂಡು ಬಂದಿಲ್ಲ. ಮೃತ ಬಾಲಕನ ಮನೆ ಎದುರಿಗೆ ಒಂದು ಹಳೆ ಬಾವಿ ಐತಿ, ಅಲ್ಲಿಂದ ಏನಾದರೂ ಆಗೈತನ ಅಂತ ಅನ್ನೋದು ಒಂದು ಚರ್ಚೆ. ಆ ಬಾವಿ ಒಳಗೆ ನೀವು ನೋಡ್ಬೋದು ಸರ, ನೀರ ಇಲ್ಲ. ಆ ಬಾವಿ ಒಳಗೆ ಒಟ್ಟ ನೀರಿಲ್ಲ, ಅದು ಒಣಗಿದ ಬಾವಿ. ಅದರೊಳಗೆ ಏನಾಗೋದಿಲ್ಲ, ನೀರಿದ್ದಲ್ಲಿ ಮಾತ್ರ ಇದು ಆಗ್ತೈತಿ. ನಾವು ಗುಡಿ ಒಳಗೂ ಸತ ಈಗ ಅದ್ರ ಬಗ್ಗೆ ಜಾಗೃತಿಯನ್ನು ಹೇಳಿದ್ವಿ. ಆರೋಗ್ಯ ಜಾಗೃತಿ ಗೀತೆಗಳ ಮೂಲಕ ಆರೋಗ್ಯ ಜಾಗೃತಿಯನ್ನು ಸತ ಮುಡಿಸಿ ನಾವು. ಅಲ್ಲ, ಈಗ ಒಂದು ರೀತಿ ಮಗು ತೀರ್ಕೊಂಡಿದ್ದಕ್ಕೆ ಆತಂಕ ಆಗೈತೆ ರೀ, ಎಲ್ಲರೂ ಊರಾಗೆಲ್ಲ ಆತಂಕ ಆಗ್ಯಾರ. ಅದಕ್ಕೆ ಏನು ಸಂದೇಶ ಹೇಳ್ತೀರಿ? ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ ಗ್ರಾಮದೊಳಗೆ ಜ್ವರ ಪ್ರಕರಣಗಳು ಹಂಗೆ ನಮಗೆ ಕಂಡು ಬಂದಿಲ್ಲ. ನಾವು ಜ್ವರ ಸಮೀಕ್ಷೆಯನ್ನು ಸತ ಮಾಡಿವಿ, ಲಾರ್ವಾ ಸಮೀಕ್ಷೆಯ ಜೊತೆಗೆ ಜ್ವರ ಸಮೀಕ್ಷೆಯನ್ನು ಮಾಡಿವಿ. ಎಲ್ಲೂ ಸತ ನಮಗೆ ಜ್ವರ ಪ್ರಕರಣಗಳು ಕಂಡು ಬಂದಿಲ್ಲ. ರೋಗಿಯ ಮನೆ ಸುತ್ತಮುತ್ತಲೂ ಸತ ನಮಗೆ ಕಂಡು ಬಂದಿಲ್ಲ, ಎಲ್ಲಿ ಕಂಡು ಬಂದಿಲ್ಲ. ನಗರ ಪ್ರದೇಶಗಳಿಗೆ ಹೋಲಿಕೆ ಮಾಡಿದರೆ ಗ್ರಾಮ ಪ್ರದೇಶ ಸ್ವಚ್ಛವಾಗೈತಿ. ದಿನಾಲೂ ಸಂಜೆ ಮುಂದೆ ಮನೆ ಒಳಗೆ ಎಲ್ಲರೂ ಬೇನ್ ತಪ್ಪಲದು ಹೊಗೆ ಹಾಕಬೇಕು. ಆಮೇಲೆ ಮಚ್ಚರದಾನಿಯನ್ನು ಕಟ್ಟಿ, ಕಡ್ಡಾಯವಾಗಿ ಎಲ್ಲರೂ ಮಚ್ಚರದಾನಿಯನ್ನು ಕಟ್ಟಿ ಮಕ್ಕೋಬೇಕು. ಆಮೇಲೆ ಸೊಳ್ಳೆ ಪರದೆಗಳನ್ನು ನೀವು ಬಳಕೆ ಮಾಡೋದ್ರಿಂದ ನಾವು ಡೆಂಗಿಯಿಂದ ಮುಕ್ತರಾಗ್ಬೋದು. ಬರೀ ಡೆಂಗಿ ಅಲ್ಲ, ಬೇರೆ ಬೇರೆ ರೋಗಗಳು ಬರ್ತವೆ ಸೊಳ್ಳೆಯಿಂದ. ಚಿಕನ್ ಗುನ್ಯಾ ಬರ್ತೈತಿ, ಡೆಂಗಿ ಬರ್ತೈತಿ, ಮಲೇರಿಯಾ ಬರ್ತೈತಿ, ಆನೆಕಾಲು ರೋಗ ಬರ್ತೈತಿ, ಮೆದುಳು ಜ್ವರ ಬರ್ತೈತಿ, ಸಾಕಷ್ಟು ರೋಗಗಳು ಬರ್ತವೆ. ಈ ಎಲ್ಲ ರೋಗಗಳಿಂದ ನಾವು ಮುಕ್ತಿಯನ್ನು ಹೊಂದಬಹುದು. ಇದು ವೈದ್ಯಾಧಿಕಾರಿಗಳ ತಂಡದ ಮಾತಾಗಿದೆ. ಭಯ ಪಡೋ ಅಗತ್ಯ ಇಲ್ಲ, ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡ್ರೆ ಸಾಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.